महाविघ्न मंदिराज नमोऽस्तु ते। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಹಾಗೂ ನಮ್ಮ ಹಿಂದೂ ಧರ್ಮದ ಸಾಂಪ್ರದಾಯಿಕ ಒಂದು ವರ್ಷದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ನವೀನ ವರ್ಷ ಪ್ರಾರಂಭವಾಗುವ ಶುಭ ದಿನ ಈ ಯುಗಾದಿಯಿಂದ ನೂತನ ವರ್ಷವಾದ ವಿಶ್ವವಸುನಾಮ ಸಂವತ್ಸರ ಪ್ರಾರಂಭವಾಗುವ ಈ ಶುಭ ದಿನ ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಳಭಕ್ಷಣಂ ಯದ್ವರ್ಷಾದೌ ನಿಂಬಸುಮಂ ಶರ್ಕರಾಮ್ಲಘೃತೈರ್ಯುತಂ ಭಕ್ಷಿತಂ ಪೂರ್ವಯಾಮೇ ಸ್ಯಾತ್ ತದ್ವರ್ಷಂ ಸೌಖ್ಯದಾಯಕಂ. ಈ ಒಂದು ಶ್ಲೋಕದಲ್ಲಿ ನಾವು ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಹಾಗೂ ಯುಗಾದಿ ಹಬ್ಬದ ವಿಶೇಷತೆ ಏನು ಅಂತೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮೊಟ್ಟ ಮೊದಲಿಗೆ ಆ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವ ಮುನ್ನ ನಾವು ಒಂದು ವರ್ಷವನ್ನು ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿಯಾಗಿ ವಿಭಾಗಗಳಾಗಿ ಮಾಡಿದ್ದಾರೆ ನಮ್ಮ ಜ್ಯೋತಿಷ್ಯಕಾರರು ಅಂತೇಳಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಹಿಂದೂ ಧರ್ಮದ ಪ್ರಕಾರ ಒಂದು ವರ್ಷವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಭಾಗಗಳಾಗಿ ಮಾಡಲಾಗಿದೆ. ಮೊದಲು ವರ್ಷದ ಪ್ರಾರಂಭದಲ್ಲಿ ಬರುವಂಥ ಯುಗಾದಿ ಅಂತೇಳಿ ಯಾಕೆ ಹೆಸರು ಬಂತು? ಯುಗಾದಿ ಎಂದರೆ ಯುಗವನ್ನು ಪ್ರಾರಂಭವಾಗುವ ದಿನವನ್ನು ನಾವು ಯುಗಾದಿ ಅಂತ ಕರಿತೀವಿ. ಯುಗ ಅಧಿಕ್ ಆದಿ. ಆದಿ ಅಂದರೆ ಮೊದಲು, ಪ್ರಾರಂಭ. ಅಂತ್ಯ ಅಂದರೆ ಕೊನೆ. ಅದಕ್ಕೋಸ್ಕರ ಈಗ ಯುಗಾದಿ ಆದಿ ಅಂದರೆ ಮೊದಲು, ಅಂದರೆ ಯುಗ ಪ್ರಾರಂಭವಾಗುವ ದಿನ ಇದು. ಅದಕ್ಕೋಸ್ಕರ ನಾವು ಯುಗಾದಿ ಅಂದರೆ ಕರಿತೀವಿ. ಆ ಯುಗಾದಿಯಿಂದ ಪ್ರಾರಂಭವಾಗುವ ಒಂದು ವರ್ಷವನ್ನು ಮೊಟ್ಟ ಮೊದಲಿಗೆ ಒಂದು ವರ್ಷದಲ್ಲಿ 2 ವಿಭಾಗಗಳಾಗಿ ಮಾಡಲಾಗಿದೆ. ಅವುಗಳನ್ನು ನಾವು ಉತ್ತರಾಯಣ, ಒಂದನೇದು ಉತ್ತರಾಯಣ, ಎರಡನೇದು ದಕ್ಷಿಣಾಯಣ. ಇವು ಕೂಡ ಪ್ರಕೃತಿಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ವಿಭಾಗಗಳನ್ನು ಮಾಡಲಾಗಿದೆ. ಉತ್ತರಾಯಣ ಎಂದರೆ ಸೂರ್ಯನ ಪ್ರಕಾಶವು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದಕ್ಕೆ ನಾವು ಉತ್ತರಾಯಣ ಅಂತೇಳಿ ಕರಿತೀವಿ. ಸೂರ್ಯದ ಪ್ರಕಾಶವು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದಕ್ಕೆ ನಾವು ದಕ್ಷಿಣಾಯನ ಅಂತೇಳಿ ಕರಿತೀವಿ. ಇದು ಯಾವ ರೀತಿ ಬದಲಾಗುತ್ತದೋ ಆ ರೀತಿಯಲ್ಲಿ ಪ್ರಕೃತಿಯು ಬದಲಾಗುತ್ತದೆ, ವಾತಾವರಣ ಬದಲಾಗುತ್ತದೆ ಮತ್ತು ಸೂರ್ಯೋದಯ ಕೂಡ ಬದಲಾಗುತ್ತದೆ. ನೋಡಿ,
ಕರ್ಕಾಟಕ ರಾಶಿಯಿಂದ, ಕರ್ಕಾಟಕ ವೃತ್ತದಿಂದ ಅಂದರೆ ಉದಾಹರಣೆಗೆ ಜನವರಿಯವರೆಗೆ ಹಗಲು ಕಡಿಮೆ ಇರುತ್ತದೆ, ರಾತ್ರಿ ಜಾಸ್ತಿ ಇರುತ್ತದೆ. ಜನವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈವರೆಗೆ ಹಗಲು ಜಾಸ್ತಿ ಇರುತ್ತದೆ, ರಾತ್ರಿ ಕಡಿಮೆ ಇರುತ್ತದೆ. ಇದು ವೈಜ್ಞಾನಿಕ ರೀತಿಯಲ್ಲಿ ಕಂಡುಕೊಂಡು, ಇದು ಸೂರ್ಯನ ಬೆಳಕು ಯಾವ ರೀತಿಯಾಗಿ ಪ್ರಕಾಶಿಸುತ್ತದೆ, ಯಾವ ರೀತಿಯಾಗಿ ಯಾವ ವೃತ್ತದ ಮೇಲೆ ಬೀಳುತ್ತದೆ ಅಂತೇಳಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ಈ ಒಂದು 2 ವಿಭಾಗಗಳಾಗಿ ಮಾಡಲಾಗಿದೆ. ನೋಡಿ, ಉತ್ತರಾಯಣ ಕೆಲವು ದಿವಸ 6 ತಿಂಗಳವರೆಗೆ ಸೂರ್ಯೋದಯ ಉತ್ತರದ ಕಡೆಗೆ, ಸ್ವಲ್ಪ ಉತ್ತರ ಭಾಗಕ್ಕೆ ಉದಯವಾಗ್ತಾನೆ. 6 ತಿಂಗಳವರೆಗೆ ದಕ್ಷಿಣ ಭಾಗಕ್ಕೆ ಉದಯವಾಗ್ತಾನೆ. ನೋಡಬೇಕು, ನಾವು ಅದನ್ನು ಅನುಭವಿಸಿ ನೋಡಿದಾಗ ಮಾತ್ರ, ಅನುಭವದಿಂದ ಅಂದರೆ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಸೂರ್ಯೋದಯ